ಫ್ರೆಂಡ್ಸ್, ಎಲ್ಲರಿಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಏನಿಲ್ಲ, ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಕಿಚನ್ ಟಿಪ್ಸ್, ಬೆಸ್ಟ್ ಕಿಚನ್ ಐಡಿಯಾಸ್ ಶೇರ್ ಮಾಡ್ಕೊಳ್ಳೋಣ ಅಂತ. ಈ ರೀತಿ ನೋಡಿ, ಇಲ್ಲಿ ನಮ್ಮ ಹಿಂದೆಗಡೆ ನಾವಿರೋ ಮನೆಯಲ್ಲಿ ಇದೇ ರೀತಿ ಕಿಟಕಿಗಳಿದೆ. ಈ ರೀತಿ ಕಿಟಕಿಗಳಿದ್ರೆ ಈ ಸಂದೆ ಇರುತ್ತಲ್ವ, ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರೂ ಅಲ್ಲಿ ಕುಂತಿರೋ ಆಚೆ ಕಡೆಯಿಂದ ಗಾಳಿಗೆ ಎಲ್ಲ ಬಂದಿರೋ ಚಿಕ್ಕದಾಗಿರೋ ಡಸ್ಟ್ ಇರುತ್ತಲ್ವ, ಅದು ಬೇಗ ಕ್ಲೀನ್ ಆಗೋದಿಲ್ಲ. ನೋಡಿ, ಇಲ್ಲಿ ಈ ಸಂದಿಗಳಲ್ಲಿರೋದು ಬೇಗ ಕ್ಲೀನ್ ಆಗೋದಿಲ್ಲ. ಅದನ್ನು ಈಸಿಯಾಗಿ ಹೆಂಗೆ ಕ್ಲೀನ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಒಂದೊಂದು ಮನೆಗಳಲ್ಲಿ ಈ ರೀತಿ ಗೋಡೆಗೆ ಯಾವುದೇ ರೀತಿ ಸಲ್ಪ್ಸ್ ಇರಲ್ಲ. ಏನೇ ಒಂದು ಅಂಟಿಸ್ತೀವಿ, ಏನೇ ಒಂದು ಸ್ಟ್ಯಾಂಡ್ ಹಾಕ್ತೀವಿ ಅಂದರೆ ಆಗೋದಿಲ್ಲ. ಟೈಲ್ಸ್ಗೆ ಮಳೆ ಹೊಡಿಬೇಕು, ಇಲ್ಲ ಹಾಗೆ ಹಾಕಬೇಕು, ಅದಾಗೋದಿಲ್ಲ. ಅದಕ್ಕೆ ಈಸಿಯಾಗಿ ಒಂದೆರಡು ಲೈಟರು, ಚಾಕು ಅದಿಡೋದಕ್ಕೆ ಈಸಿಯಾಗಿ ಒಂದು ಹೋಲ್ಡರ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಒಂದು ವೇಸ್ಟೇಜ್ ಬಾಕ್ಸು, ನಾವು ಏನಾದರೂ ಬೇಕರಿಯಿಂದ ತಿಂಡಿ, ಸ್ವೀಟ್ ಏನಾದರೂ ತಂದಾಗ ಈ ರೀತಿ ಬಾಕ್ಸ್ಗಳಿದ್ದೇ ಇರುತ್ತೆ. ನೋಡಿ, ನಾನು ತೋರಿಸ್ತೀನಿ. ಈ ರೀತಿ ವೇಸ್ಟ್ ಬಾಕ್ಸ್ಗಳು ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ, ಎಲ್ಲರ ಮನೆಯಲ್ಲೂ ಇರುತ್ತೆ ಆಲ್ಮೋಸ್ಟ್ ಅಲ್ಲೂ. ಈ ಒಂದು ಬಾಕ್ಸಿಂದ ಈ ಎರಡು ಥರ ಯೂಸ್ ಮಾಡ್ಕೋಬೋದು. ಒಂದು ಐಡಿಯಾಯಿಂದ ಎರಡು ಯೂಸ್ ಆಗುತ್ತೆ, ಬಾತ್ರೂಮಲ್ಲೂ ಯೂಸ್ ಆಗುತ್ತೆ ಮತ್ತು ಕಿಚನಲ್ಲೂ ಯೂಸ್ ಆಗುತ್ತೆ. ಎರಡು ಬಾಕ್ಸ್ ಇದ್ದರೆ ಎರಡು ಬಾತ್ರೂಮಲ್ಲೂ ಒಂದು ಯೂಸ್ ಮಾಡ್ಬೋದು, ಕಿಚನಲ್ಲೂ ಒಂದು ಯೂಸ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕಿಚನೆಲ್ಲ ಮಾತ್ರ ತುಂಬಾ ಯೂಸ್ ಆಗುತ್ತೆ. ಮತ್ತು ಪೆನ್ನಿನ ಕ್ಯಾಪ್ಗಳಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಅದರಿಂದ ಕೂಡ ಒಂದು ಟಿಪ್ಸ್ನ ಶೇರ್ ಮಾಡ್ಕೊತೀನಿ. ಆದಷ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡ್ಬೋದು, ಫಸ್ಟ್ ಟಿಪ್ಸ್ ಏನು ಅಂದರೆ, ಈ ರೀತಿ ಬಾಕ್ಸ್ ಇರುತ್ತಲ್ವ, ಎಲ್ಲರ ಮನೆಯಲ್ಲೂ ಇರುತ್ತೆ ಈ ರೀತಿ ಬಾಕ್ಸು. ಈ ಬಾಕ್ಸನ್ನು ಸ್ವಲ್ಪ ಈ ಕಡೆ ಗ್ಯಾಸ್ ಮೇಲೆ ಒಂದು ಚಾಕುನ ಬಿಸಿ ಮಾಡ್ಕೋಬೇಕು ನಾವು. ನೋಡಿ, ಈ ರೀತಿ ಒಂದು ಚಾಕು ಇರುತ್ತಲ್ವ, ಚಾಕುನ ಬಿಸಿ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಚಾಕು ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಒಂದು 4 ಸ್ಕ್ವೇರ್ ರೀತಿ ಕಟ್ ಮಾಡ್ಕೋಬೇಕು ನಾವು. 4 ಆದರೂ ಮಾಡ್ಕೊಳ್ಳಿ, ಇಲ್ಲ ಚಿಕ್ಕ ಚಿಕ್ಕದಾಗಿ 3 ಆದರೂ ಮಾಡ್ಕೊಳ್ಳಿ. ಜಾಸ್ತಿ ಬಿಸಿ ಇರುತ್ತೆ, ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಒಂದು ನೋಡಿ, 2 ಇದೇ ರೀತಿ ಇನ್ನೊಂದೆರಡನ್ನ ಕಟ್ ಮಾಡ್ಕೊಂಡು ಬಿಡ್ತೀನಿ. ಫ್ರೆಂಡ್ಸ್, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ತೆಗೆದುಬಿಡಬೇಕು. ಕಟ್ ಆಗಿದ್ದರೆ ಒಳಗೆ ನೋಡಿ, ಈ ರೀತಿ 4 ಸ್ಪೇಸ್ನ ಮಾಡ್ಕೊಂಡಿದ್ದೀನಿ. ಇದೇ ಬಾಕ್ಸಿಂದ 2 ಐಡಿಯಾ ತೋರಿಸ್ತೀನಿ ನಾನು, ತುಂಬಾ ಯೂಸ್ಫುಲ್ ಆಗುತ್ತೆ. ಆದರೆ ಇದಕ್ಕೆ ಡಬಲ್ ಟೇಪ್ ಇರಬೇಕು, ಅಂದರೆ ಬರುತ್ತೆ. ಇದು ನಾವು ಸಿಂಗಲ್ ಟೇಪಿಂದ ಹಚ್ತೀವಿ ಅಂದರೆ ಬರಲ್ಲ. ನೋಡಿ, ಈ ರೀತಿ ಡಬಲ್ ಟೇಪ್ ಇರಬೇಕು. ಇವಾಗ ಇದರಿಂದ ಸ್ವಲ್ಪ ಕಟ್ ಮಾಡ್ಕೋಬೇಕು ನಾವು. ಇವಾಗಷ್ಟೇ ತಂದಿದ್ದೀನಿ, ಇದನ್ನು ಇತ್ತು ಮನೇಲಿ, ಖಾಲಿ ಆಗೋಗ್ಬಿಟ್ಟಿತ್ತು. ನೋಡಿ, ಈ ಡಬಲ್ ಟೇಪ್ ಇರುತ್ತಲ್ವ, ಇದನ್ನು ಇಲ್ಲಿ ಹಿಂದೆಗಡೆ ಹಚ್ಬೇಕು ನಾವು. ಸೀಸರ್ ತಂದುಬಿಟ್ಟು ತೋರಿಸ್ತೀನಿ ನಾನು. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಟೇಪ್ ಇರುತ್ತಲ್ವ, ಇದರಲ್ಲಿ ಸ್ವಲ್ಪ ಅಂದರೆ 2 ಸೈಡ್ ಆಗುವಷ್ಟು ಕಟ್ ಮಾಡ್ಕೊಂಡು ಬಿಡೋಣ. ನೋಡಿ, ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇದರಲ್ಲೇ 2 ಮಾಡ್ಕೊತೀನಿ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಹಚ್ಚಬೇಕು, ಬ್ಯಾಕ್ ಸೈಡಲ್ಲಿ. ಈ ಬಾಕ್ಸ್ ಇರುತ್ತಲ್ವ, ಅದರ ಬ್ಯಾಕ್ ಸೈಡ್ಗೆ ನೋಡಿ, ಈ ರೀತಿ 2 ಕೂಡ ಹಚ್ಚಿದ್ದೀನಿ ನಾನು. ಇದರದ್ದು ಕಿತ್ಬಿಡೋಣ, ಹಿಂದೆ ಇರೋದು. ತುಂಬಾ ಗಟ್ಟಿ ಇರುತ್ತೆ ಈ ಟೇಪ್ಗಳು. ನೋಡಿ, ಈ ರೀತಿ ಕಿತ್ತಿದ್ರೆ ಹಿಂಗೆ ಹಚ್ಬೇಕು ನಾವು. ನೋಡಿ, ಈ ರೀತಿ ಹಚ್ಕೋಬೇಕು. ಇದಕ್ಕೆ ಓಪನ್ ಮಾಡಿಬಿಟ್ಟು ಹಚ್ಚಿ ತೋರಿಸ್ತೀನಿ ನಾನು. ನನ್ನ ಫ್ರೆಂಡ್ಸ್, ಓಪನ್ ಮಾಡಿದ್ದೀನಿ ಇವಾಗ. ನೋಡಿ, ಈ ರೀತಿ ಹಚ್ಕೋಬೇಕು. ನೋಡ್ಬೋದು ಫ್ರೆಂಡ್ಸ್, ತುಂಬಾ ಗಟ್ಟಿಯಾಗಿ ಕುಂತ್ಬಿಡುತ್ತೆ. ನೋಡಿ, ಅಲ್ಲಾಡಿಸಿದ್ರೂ ಬರಲ್ಲ. ಈ ರೀತಿ ನೀಟಾಗಿ ಗಟ್ಟಿಗೆ ಅಂಟಿಸ್ಕೊಂಡು ಬಿಟ್ಟರೆ ತುಂಬಾ ಯೂಸ್ ಆಗುತ್ತೆ. ನೋಡಿ, ಇದರಲ್ಲಿ ಇಟ್ಬಿಟ್ಟು ತೋರಿಸ್ತೀನಿ ನಾನು. ಲೈಟರ್ ಇದು, ಹೀಗೆ ಇಟ್ಬಿಟ್ಟು, ಮತ್ತು ಚಾಕು, ಮತ್ತು ಈ ರೀತಿ ಸ್ಪೂನ್ಗಳು ಕೂಡ ಇಟ್ಕೋಬೋದು ನಾವು. ನೋಡಿ, ಈ ರೀತಿ ಇಟ್ಕೊಂಡ್ಬಿಟ್ಟು ಹಿಂಗೆ ಹಾಕಿದ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಏನೇ ಹುಳುಗಳು, ಕಾಕ್ರೋಚು ಅದು ಇದು ಏನೇ ಸುತ್ತಾಡಿದ್ರೂ ಸೇಫ್ಟಿಯಾಗಿರುತ್ತೆ. ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಇನ್ನೊಂದು ಚಾಕು ಕೂಡ ಇಟ್ಬಿಟ್ಟು ತೋರಿಸ್ತೀನಿ ನಾನು. ಭಾರ ಕೂಡ ತಡೆಯುತ್ತೆ ಇದು. ನೋಡಿ, ಈ ರೀತಿ ಇಟ್ಟು ಹಿಂಗೆ ಮುಚ್ಚಿಬಿಡ್ತೀವಿ ನಾವು. ನಮಗೆ ಬೇಕಾದಾಗ ಈ ರೀತಿ ಕ್ಯಾಪ್ನ ಮೇಲೆ ಎತ್ಕೊಂಡ್ಬಿಟ್ಟು ಈ ರೀತಿ ತೆಗೆದು ಇಟ್ಕೋಬೋದು. ನೋಡಿ, ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ. ಮತ್ತು ಮನೆಯಲ್ಲಿ ಲುಕ್ಕು ಕೂಡ ಹಾಳಾಗೋದಿಲ್ಲ.
ತುಂಬಾ ನೀಟಾಗಿರುತ್ತೆ ನೋಡ್ಬೋದು. ತುಂಬಾ ಯೂಸ್ ಆಗುತ್ತೆ. ಇದನ್ನು ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ. ತುಂಬಾ ಯೂಸ್ಫುಲ್ ಆಗಿರೋ ಟ್ರಿಕ್ ಇದು. ಮನೆಯಲ್ಲಿ ಇರೋ ವೇಸ್ಟೇಜ್ ಬಾಕ್ಸ್ಗಳಿಂದ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಬಂದುಬಿಡುತ್ತೆ. ಇದನ್ನೇ ಬಾತ್ರೂಮಲ್ಲಿ ಕೂಡ ಯೂಸ್ ಮಾಡ್ಬೋದು. ಅದು ಕೂಡ ತೋರಿಸ್ತೀನಿ ನಾನು. ನೋಡ್ಬೋದು ಅದೇ ಬಾಕ್ಸನ್ನು ಬಾತ್ರೂಮಲ್ಲಿ ಕೂಡ ಹಚ್ಬಿಟ್ಟು ತೋರಿಸ್ತಿದ್ದೀನಿ ನಾನು. ಬಾತ್ರೂಮಲ್ಲಿ ಕೂಡ ಯೂಸ್ ಆಗುತ್ತೆ ಸೇಮು. ಅದನ್ನೇ ತಂದು ಇಲ್ಲಿ ಹಚ್ಬಿಟ್ರೆ, ಡಬಲ್ ಬಾಕ್ಸ್ ಇದ್ದರೆ ಇನ್ನೂ ಕೂಡ ಯೂಸ್ ಆಗುತ್ತೆ ನೋಡಿ. ಈ ರೀತಿ ಹಚ್ಬಿಟ್ರೆ ಬ್ರಷ್ಗಳಲ್ಲೂ ಓಪನ್ ಆಗಿರೋ ಹೋಲ್ಡರ್ಗೆ ಹಾಕಿರ್ತೀವಿ ನಾವು. ಈ ರೀತಿ ಬ್ರಷ್ಗಳಿರುತ್ತಲ್ವ, ಅದನ್ನು ಓಪನ್ ಆಗಿರೋ ಹೋಲ್ಡರಲ್ಲಿ ಹಾಕೋದ್ರಿಂದ ಕಾಕ್ರೋಚು ಅದು ಇದು ಮೇಲ್ಗಡೆ ಸುತ್ತಾಡಿ ಹೋಗಿರುತ್ತೆ, ನಮ್ಗೆ ಗೊತ್ತಿರಲ್ಲ. ಅದನ್ನೇ ತಗೊಂಡು ಬೆಳಗ್ಗೆ ಬ್ರಷ್ ಮಾಡಿಬಿಡ್ತೀವಿ. ಹಂಗಾಗಬಾರ್ದು ಅಂದರೆ ಈ ರೀತಿ ಬಾಕ್ಸು ನೀಟಾಗಿ ಹಾಕಿ ಇಟ್ಕೊಂಡಿರ್ಬೋದು ನಾವು ನೋಡಿ. ನೋಡ್ಬೋದು ಎಷ್ಟು ನೀಟಾಗಿ ಕಾಣಿಸುತ್ತೆ ಮತ್ತು ಕ್ಲೀನ್ ಆಗಿರುತ್ತೆ ಮನೆಯಲ್ಲಿ. ಆ ಓಪನ್ ಆಗಿರೋ ಹೋಲ್ಡರಲ್ಲಿ ಹಾಕಿದ್ರೆ ಮೇಲ್ಗಡೆ ಹುಳುಗಳು ಅದು ಇದು ತಿರುಗಾಡಿರುತ್ತೆ, ಇದರಲ್ಲಿ ಏನೂ ಆಗಲ್ಲ. ನೋಡ್ಬೋದು ಈ ರೀತಿ ಹಾಕಿದ ತಕ್ಷಣ ಕ್ಯಾಪ್ನ ಮುಚ್ಚಿಬಿಡ್ಬೋದು ನಾವು, ಸೇಫ್ಟಿ ಆಗಿರುತ್ತೆ. ಇದು ಕೂಡ ಬೆಸ್ಟ್ ಟ್ರಿಕ್ ಅಂತ ಹೇಳ್ತೀನಿ ನಾನು ಬಾತ್ರೂಮಲ್ಲಿ. ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತು ನಾನು ನೆಕ್ಸ್ಟ್ ಟ್ರಿಕ್ನ ತೋರಿಸ್ತೀನಿ ಇವಾಗ. ನೋಡ್ಬೋದು ಫ್ರೆಂಡ್ಸ್, ನೆಕ್ಸ್ಟ್ ಟ್ರಿಕ್ ಬಂತು. ಈ ರೀತಿ ಹಳೆ ಬ್ರಷ್ ಇರುತ್ತಲ್ವ, ಈ ಬ್ರಷನ್ನು ಸ್ವಲ್ಪ ಚಾಕು ಬಿಸಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇದು ಮಾಡ್ಕೋಬೇಕು ನಾವು, ಸುಟ್ಕೋಬೇಕು. ಇಲ್ಲಿ ಸುಟ್ಕೊಳ್ಳೋದ್ರಿಂದ ಬ್ರಷ್ ಬೆಂಡ್ ಆಗುತ್ತೆ ಮತ್ತು ಬೆಂಡ್ ಮಾಡ್ಕೋಬೇಕು ನಾವು ನೋಡಿ. ಹಿಂಗೆ ಇಟ್ಕೊಂಡು ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ ಬೇಕಾದರೆ. ಈ ರೀತಿ ಬೆಂಡ್ ಮಾಡಿ ಇಲ್ಲೇ ಅಂಟಿಸ್ಬಿಡ್ಬೋದು ನಾವು ನೋಡಿ. ಅಂಟ್ಕೊಳ್ಳುತ್ತೆ. ಹಿಂಗೆ ಇಟ್ಕೊಂಡಿದ್ದೆ ಒಂದು 2 ನಿಮಿಷ ಹಿಂಗೆ ಇಟ್ಕೊಂಡಿರ್ತೀವಿ ಅಂದರೆ ಅಂಟ್ಕೊಂಡ್ಬಿಡುತ್ತೆ. ನೋಡ್ಬೋದು ಈ ರೀತಿ ಬೆಂಡ್ ಆದಮೇಲೆ ಕಿಟಕಿಯಲ್ಲಿ ಹೆಂಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ನಾನು. ನೋಡ್ಬೋದು ಫ್ರೆಂಡ್ಸ್, ಈ ಸಂದೆಗಳಿರುತ್ತಲ್ವ ಕಿಟಕಿ, ಈ ರೀತಿ ಸ್ಲೈಡ್ ಕಿಟಕಿ ಇದ್ದರೆ ಈ ರೀತಿ ಸಂದೆಗಳಲ್ಲಿ ಈ ಬ್ರಷಿಂದ ಎಷ್ಟೇ ಹಿಂಗೆ ಕ್ಲೀನ್ ಮಾಡ್ತೀವಿ ಅಂದರೂ ನೀಟಾಗಿ ಕ್ಲೀನ್ ಆಗೋದಿಲ್ಲ. ಅಂಥ ಟೈಮಲ್ಲಿ ಈ ಟ್ರಿಕ್ನ ಯೂಸ್ ಮಾಡ್ಕೋಬೋದು ನಾವು ನೋಡಿ. ಬ್ರಷನ್ನು ಸ್ವಲ್ಪ ಈ ರೀತಿ ಗ್ಯಾಸ್ ಮೇಲೆ ಚಾಕುನ ಬಿಸಿ ಮಾಡಿಬಿಟ್ಟು ಬೆಂಡ್ ಮಾಡಿದ್ವಿ ಅಂದರೆ ನೋಡಿ ಈ ರೀತಿ ಕ್ಲೀನಾಗಿ ಉಜ್ಕೋಬಹುದು. ಮತ್ತು ಒಳಗಡೆನೂ ಹೊಟ್ಟೋಗುತ್ತೆ ಬ್ರಷು. ಸ್ಲೈಡ್ ಕಿಟಕಿಗಳಿದ್ದರೆ ಕಷ್ಟ, ಅದಕ್ಕೆ ಈ ಟ್ರಿಕ್ನ ಯೂಸ್ ಮಾಡಿದರೆ ತುಂಬಾ ಕ್ಲೀನಾಗಿರುತ್ತೆ ನೋಡಿ. ಈ ರೀತಿ ಕ್ಲೀನ್ ಮಾಡ್ಕೋಬೋದು ನೋಡಿ. ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಎಲ್ಲನೂ ಕ್ಲೀನ್ ಆಗಿಬಿಡುತ್ತೆ ಮತ್ತು ನೀಟಾಗಿ ಕಾಣಿಸುತ್ತೆ. ಈ ಟ್ರಿಕ್ನ ನಿಮ್ಮ ಮನೇಲೂ ಕೂಡ ಯೂಸ್ ಮಾಡಿ, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸ್ವಲ್ಪ ಬ್ರಷ್ನ ಬೆಂಡ್ ಮಾಡಿಬಿಟ್ಟೆ ಮಾಡಬೇಕು, ಅಂದರೆ ಕ್ಲೀನಾಗಿ ಬರುತ್ತೆ. ಸ್ಟ್ರೈಟ್ ಆಗಿರೋ ಬ್ರಷ್ನ ಹಾಕ್ತೀವಿ ಅಂದರೆ ಬರೋದಿಲ್ಲ. ಅದಕ್ಕೆ ಈ ರೀತಿ ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ಕಿಟಕಿನ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಈ ಟ್ರಿಕ್ನ ಕೂಡ ನಿಮ್ಮ ಮನೇಲಿ ಫಾಲೋ ಮಾಡಿ. ಮತ್ತು ನೆಕ್ಸ್ಟ್ ಟ್ರಿಕ್ನ ತೋರಿಸ್ತೀನಿ ನಾನು. ನೋಡ್ಬೋದು ಫ್ರೆಂಡ್ಸ್, ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಈ ರೀತಿ ಪೆನ್ನಿನ ಕ್ಯಾಪ್ಗಳು ಎಲ್ಲರ ಮನೇಲಿ ಕೂಡ ಇರುತ್ತೆ. ಈ ರೀತಿ ಪೆನ್ನಿನ ಕ್ಯಾಪು ಮತ್ತು ಈ ಡಬಲ್ ಟೇಪ್ ಇದ್ದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಂದರೆ ಸ್ಪೂನ್ಗಳು ಹಾಕೋಕ್ಕೆ, ನಾವು ಅಡುಗೆ ಮಾಡೋ ಸ್ಪೂನ್ಗಳು ಹಾಕೋಕ್ಕೆ ಮನೇಲಿ ಕಿಚನಲ್ಲಿ ಹ್ಯಾಂಗರ್ ಇರೋದಿಲ್ಲ ಅಂದರೆ ನಾವು ಮನೆಯಲ್ಲೇ ಇರೋ ಸಾಮಾನುಗಳಿಂದ ಹ್ಯಾಂಗರ್ನ ರೆಡಿ ಮಾಡ್ಕೋಬೋದು. ಈ ರೀತಿ ಪೆನ್ನಿನ ಕ್ಯಾಪ್ ಇದ್ದರೆ ತುಂಬ ಬೆಸ್ಟ್ ಐಡಿಯಾ. ಅಂದರೆ ಈ ರೀತಿ ಟೇಪಿಂದ ಹ್ಯಾಂಗರ್ ರೆಡಿ ಮಾಡಿ ತೋರಿಸ್ತೀನಿ ನಾನು. ನೋಡಿ ಹೆಂಗೆ ಮಾಡ್ತೀನಿ ಅಂತ. ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿರೋ ಟೇಪನ್ನು ಸ್ವಲ್ಪ ಭಾಗ ತೊಗೋಬೇಕು ನಾವು. ನೋಡಿ ಇಷ್ಟು ಉದ್ದ ಟೇಪನ್ನು ತೊಗೊಂಡ್ಬಿಟ್ಟು ಇದರಲ್ಲಿ ಮಧ್ಯದಲ್ಲಿ ಅರ್ಧ ಭಾಗ ಕಟ್ ಮಾಡ್ಕೋತೀನಿ ನಾನು. ನೋಡಿ ಈ ರೀತಿ ಅರ್ಧ ಕಟ್ ಮಾಡಿಕೊಂಡ್ರೆ 2 ಕ್ಯಾಪ್ಗೆ ಹಾಕ್ಬಿಡುತ್ತೆ ನೋಡಿ. ಈ ರೀತಿ ಕ್ಯಾಪ್ಗೆ ಹಚ್ಕೋತೀನಿ, ನೀಟಾಗಿ ಹಚ್ಕೋಬೋದು. ನೋಡ್ಬೋದು ಇದೇ ರೀತಿ ಸೇಮ್ 2 ಪೆನ್ಗಳಿಗೂ ಹಚ್ಕೊಂಡು ಬಿಡ್ತೀನಿ. ಮನೆಯಲ್ಲಿರೋ ಸಾಮಾನುಗಳಿಂದನೇ ಕಿಚನಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಈ 4 ಕ್ಯಾಪ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಗೋಡೆಗೆ ಹಚ್ಬಿಟ್ಟು ತೋರಿಸ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಆಗಲೇ ರೆಡಿ ಮಾಡ್ಕೊಂಡ್ನಲ್ವ ಈ ಪೆನ್ಗಳನ್ನ. ಇದನ್ನು ಗೋಡೆಗೆ ಸ್ಟಿಕ್ ಮಾಡಬೇಕು ಇವಾಗ. ನೋಡಿ ಈ ರೀತಿ ಹಿಂದೆಗಡೆ ಇರೋ ತೆಗೆದು ಈ ರೀತಿ ಸ್ಟಿಕ್ ಮಾಡ್ಕೊಂಡು ಬಿಡಬೇಕು. ಇದೇ ಒಂದು ಹ್ಯಾಂಗರ್ ರೀತಿ ರೆಡಿ ಆಗಿಬಿಡುತ್ತೆ.
ನೋಡ್ಬೋದು ಎಲ್ಲನೂ 4 ಕ್ಯಾಪ್ಗಳನ್ನೂ ನೀಟಾಗಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ರೀತಿ ಸ್ಪೂನ್ಗಳಿರುತ್ತೆ ನಮ್ಮ ಮನೇಲಿ, ಎಲ್ಲರ ಮನೆಯಲ್ಲೂ ಕೂಡ ಇರುತ್ತೆ ಈ ರೀತಿ ಸ್ಪೂನ್ಗಳಿರುತ್ತಲ್ವ, ಇದಕ್ಕೆ ಹೋಲ್ ಕೊಟ್ಟಿರ್ತಾರೆ ಅವರೇ. ಆದರೆ ಹ್ಯಾಂಗರ್ ಇರೋದಿಲ್ವಲ್ಲ, ಹಾಕೋದಕ್ಕೆ ಎಲ್ಲಿ ಹಾಕಬೇಕು ಅನ್ನೋದು ಗೊತ್ತಿರಲ್ಲ. ಅದಕ್ಕೆ ಈ ರೀತಿ ಪೆನ್ನಿನ ಕ್ಯಾಪ್ಗಳನ್ನ ಸ್ಟಿಕ್ ಮಾಡಿಬಿಟ್ಟು ಒಂದು ದಾರನ ಕಟ್ಬಿಟ್ಟು ಈ ರೀತಿ ಹಾಕಿದ್ರೆ ಮನೇಲಿ ನೀಟಾಗಿ ಕಾಣಿಸುತ್ತೆ. ನೋಡಿ, ಎಲ್ಲ ಸ್ಪೂನ್ಗಳಿಗೂ ದಾರ ಕಟ್ಟಿದ್ದೀನಿ ನಾನು. ಈ ರೀತಿ ಹ್ಯಾಂಗರ್ ಇಲ್ಲ ಅಂದಾಗ ದಾರ ಕಟ್ಕೊಂಡು ಈ ರೀತಿ ಪೆನ್ ಕ್ಯಾಪ್ಗಳನ್ನ ಯೂಸ್ ಮಾಡಿ ಈ ರೀತಿ ಹಾಕಿದ್ರೆ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ. ನೋಡಿ ಮನೆಯಲ್ಲಿ ನೋಡ್ಬೋದು, ಹ್ಯಾಂಗರ್ ಇಲ್ಲ ಅನ್ನೋ ಟೆನ್ಷನ್ನೇ ಇರೋದಿಲ್ಲ, ತುಂಬಾ ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ. ಮತ್ತು ಅಲ್ಲಿ ಇಲ್ಲಿ ಇಡೋ ಬದಲು ಈ ರೀತಿ ಕ್ಯಾಪ್ಗಳನ್ನೇ ಯೂಸ್ ಮಾಡಿಬಿಟ್ಟು ನೀಟಾಗಿ ಇಟ್ಕೋಬೋದು ನಾವು ಎಲ್ಲ ಸ್ಪೂನ್ಗಳನ್ನು. ಮತ್ತು ಕಿಚನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಪೆನ್ನಿನ ಕ್ಯಾಪ್ ಇದ್ದರೆ ಸಾಕು, ತುಂಬಾ ಯೂಸ್ಫುಲ್ ಆಗಿರೋ ಟ್ರಿಕ್ ಇದು. ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ಫ್ರೆಂಡ್ಸ್, ನಾವು ಯಾವಾಗಲೂ ಮನೆಯಲ್ಲಿ ಪಾತ್ರೆ ತೊಳೆಯೋದಕ್ಕೆ ಸ್ವಲ್ಪ ಜಾಸ್ತಿ ಸುಟ್ಟೋಗಿರೋ ಪಾತ್ರೆಗಳನ್ನ ತೊಳೆಯೋದಕ್ಕೆ ಈ ರೀತಿ ಬ್ರಷ್ನ ಯೂಸ್ ಮಾಡ್ತೀವಿ. ಅಂದರೆ ಒಂಥರ ತಂತಿ ರೀತಿಲಿರುತ್ತಿದ್ದು. ಆದರೆ ಪಾತ್ರೆ ತೊಳೆಯುವಾಗ ಕೈಗೆ ಈ ರೀತಿ ಮಾಡಿದಾಗ ಕೈಗೆ ತುಂಬಾ ಚುಚ್ಚುತ್ತೆ. ಆ ರೀತಿ ಚುಚ್ಚಬಾರ್ದು ಅಂದರೆ ಒನ್ ಟೈಮು ಗ್ಯಾಸ್ನ ಆನ್ ಮಾಡ್ಕೊಂಡ್ಬಿಟ್ಟು, ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಗ್ಯಾಸ್ನ ಆನ್ ಮಾಡ್ಕೊಂಡ್ಬಿಟ್ಟು ಈ ಪಾತ್ರೆ ತೊಳೆಯೋ ಬ್ರಷ್ ಇರುತ್ತಲ್ವ, ಇದನ್ನು ಸ್ವಲ್ಪ ಸುಟ್ಕೋಬೇಕು ಗ್ಯಾಸ್ ಮೇಲೆ, ಅಂದರೆ ಕೈಗೆ ಚುಚ್ಚೋದಿಲ್ಲ. ನೋಡಿ, ಈ ರೀತಿ ಒಂದು ಚಾಕು ಹೆಲ್ಪಿಂದ ಸ್ವಲ್ಪ ಸುಟ್ಕೊಂಡು ಬಿಡ್ತಿದ್ದೀನಿ ನಾನು. ಎಲ್ಲ ಕಡೆ ತಿರುಗಿಸ್ಕೊಂಡು ಸುಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಸುಟ್ಕೊಂಡು ಯೂಸ್ ಮಾಡಿದ್ರೆ ಕೈಗೆ ಚುಚ್ಚೋದಿಲ್ಲ. ನೋಡಿ, ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ಯೂಸ್ ಮಾಡ್ಕೋಬೋದು. ಈ ರೀತಿ ಸ್ವಲ್ಪ ಗ್ಯಾಸ್ ಮೇಲೆ ಸುಟ್ಕೊಂಡು ಯೂಸ್ ಮಾಡಿದ್ರೆ ಕೈಗೆ ಚುಚ್ಚೋದಿಲ್ಲ ಮತ್ತು ತುಂಬ ನೀಟಾಗಿ ಪಾತ್ರೆನ ತೊಳೆದ್ಬಿಡ್ಬೋದು. ಈ ಟ್ರಿಕ್ನೂ ಕೂಡ ಒಮ್ಮೆ ಫಾಲೋ ಮಾಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಳ್ಕೊಟ್ಟಿರೋ 4 ಟಿಪ್ಸ್ ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಕಿಚನಲ್ಲಾಗಲಿ, ಬಾತ್ರೂಮಲ್ಲಾಗಲಿ, ಮತ್ತು ಸ್ಪೂನ್ ಹಾಕೋದಕ್ಕಾಗಲಿ, ಹ್ಯಾಂಗರ್ ಆಗಲಿ ತುಂಬಾ ಯೂಸ್ಫುಲ್ ಆಗಿದೆ ಟಿಪ್ಸ್ಗಳು. ನಾನು ಯೂಸ್ ಮಾಡ್ತಿದ್ದೀನಿ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ ಮತ್ತು ಬೆಸ್ಟ್ ಐಡಿಯಾಗಳು ಕೂಡ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.